ಇನ್ನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮಣ್ಣಗಿ ಗ್ರಾಮದಲ್ಲಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮೆಟ್ಟಿಲೇರೋದಕ್ಕೆ ಮಲ್ಲಿಕಾರ್ಜುನ ದೇವಸ್ಥಾನದ ಅರ್ಚಕರು ಮುಂದಾಗಿದ್ದಾರೆ. ಸುಮಾರು 700 ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದವರನ್ನ ಬದಲಾಯಿಸೋದಕ್ಕೆ ತಾಲೂಕು ಆಡಳಿತ ಹೊರಟಿದೆ ಅಂತ ಅರ್ಚಕರು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳುವ ಕೆಲಸವನ್ನು ಮಾಡಬಾರದು. ದೇವಸ್ಥಾನವನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡರೂ ತಾವೇ ಹಿಂದಿನಂತೆ ಪೂಜೆ ಪುನಸ್ಕಾರ ಮಾಡೋದಾಗಿ ಅರ್ಚಕರು ಹೇಳ್ತಾ ಇದ್ದಾರೆ. ಅಮ್ಮಣ್ಣಗಿ ಗ್ರಾಮದಲ್ಲಿ 1876ರಿಂದ ಅರ್ಚಕರು ಹಿರೇಮಠ 2 ಮನೆತನ ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಇತ್ತೀಚೆಗೆ ಭಕ್ತರ ಸಂಖ್ಯೆ ಹೆಚ್ಚಿಗೆಯಾಗಿ ಇದರಿಂದ ಬರ್ತಿರುವ ಆದಾಯ ಕೂಡ ದುಪ್ಪಟ್ಟಾಗಿದ್ದು, ಆ ಆದಾಯ ಅರ್ಚಕರು ಮಾತ್ರ ತೆಗೆದುಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದರು. ಆ ಮನವಿಯ ಮೇರೆಗೆ ಮುಜರಾಯಿ ಇಲಾಖೆಗೆ ದೇವಸ್ಥಾನ ಸೇರಿದ್ದು, ಇದೀಗ ಬಂದ ಆದಾಯ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಇದಕ್ಕೆ ಅರ್ಚಕರು ವಿರೋಧ ಮಾಡ್ತಾ ಇದ್ದು, ಇಡೀ ಕುಟುಂಬಗಳೇ ಅದರ ಮೇಲೆ ಅವಲಂಬನೆ ಆಗಿದ್ದು, ಒಮ್ಮೆಲೇ ಈ ರೀತಿ ಮಾಡಿದ್ರೆ ಎಲ್ಲಿಗೆ ಹೋಗಬೇಕು ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದು ನೋಟಿಸ್ ಇಲ್ಲ, ಅವ್ರು ಯಾಕೆ ಬಂದರು, ಇಲ್ಲಿ ಏನು ಅವ್ರ ಉಸ್ತುವಾರಿ ಐತಿ ನಮಗೂ ಗೊತ್ತಿಲ್ಲ ರೀ. ತಕ್ಕ ಪ್ರತಿ ಸಲ ನಾವು ಕೇಳತ್ತೀವಿ ರೀ, ಅವ್ರು ಹೇಳಕ್ಕೆ ರೆಡಿ ಇಲ್ಲ ರೀ. ಹೇಳಿದ್ರೆ ನಮಗೆ ಆದೇಶ ಆಗೈತೆ ಅಂತಾರೆ ರೀ. ಯಾವುದೇ ರೀತಿ ನೋಟಿಸ್ ಇಲ್ಲ. ಯಾರು ಅವ್ರಿಗೆ ಠರಾವ್ ಪಾಸ್ ಮಾಡಿರಿ ಅದನ್ನೂ ಹೇಳತ್ತಿಲ್ಲ ರೀ. ಇವ್ರಿಗೆ ಅಧಿಕಾರ ಯಾರು ಕೊಟ್ರಂತ ಹೇಳತ್ತಿಲ್ಲ ರೀ. ಮತ್ತು ಜಾತ್ರೆಯನ್ನು ಹುಂಡಿ ಇರುವಂಥ ಕ್ಯಾಶ್ ನಾವು ಅವ್ರಿಗೆ ಲೆಕ್ಕ ಕೊಡ್ಬೇಕಂತೀರಿ. ವಾರಕ್ಕೊಂದು ಸಲ ಸ್ಟೇಟ್ಮೆಂಟ್ ಕೊಡ್ತಾರೆ ರೀ, ವಾರಕ್ಕೊಂದು ಸಲ ಮೀಟಿಂಗ್ ತೊಗೋತಾರೆ. ಅರ್ಚಕರು ಇಲ್ದಾನೆ ನಡೆದೈತೆ ರೀ. ಈ ದೇವಸ್ಥಾನ ಅರ್ಚಕರು ನಾವೇ ರೀ ಸರ್. ಮೊದಲಿಂದಲೂ 700 ವರ್ಷದಿಂದ ನಡ್ಕೊಂಡು ಬಂದೈತೆ ರೀ ನಮ್ಮ ಪೂಜಾರಿಕೆ ಸರ್.